ನನ್ನೆಲ್ಲ ಆತ್ಮೀಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದು ಹೇಗೆ ಎಂಬುದನ್ನ ತಿಳಿದುಕೊಳ್ಳೋಣ. ಈಗ ಚಾಲ್ತಿಯಲ್ಲಿರುವ ಅಸೆಸ್ಮೆಂಟ್ ಇಯರ್ ಯಾವ್ದಪ್ಪ ಅಂದ್ರೆ 2024 ಮತ್ತು 25. ಫಿನಾನ್ಸಿಯಲ್ ಇಯರ್ ಗೆ ಬಂದ್ರೆ ಅದು 2023-24. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವಾಗ ತಾವುಗಳು ಏನ್ ಮಾಡ್ತೀರಪ್ಪ ಅಂದ್ರೆ, ಯಾರು ರಿಟರ್ನ್ ಸಲ್ಲಿಸ್ತಾ ಇರ್ತಾರೆ ಅವರಿಗೆ ನಿಮ್ಮ 16A ಫಾರ್ಮ್ ಅನ್ನ ಕೊಟ್ಟು ರಿಟರ್ನ್ ಸಲ್ಲಿಸಲಿಕ್ಕೆ ಕೊಡ್ತೀರಿ. ಆಗ ಅವ್ರು ಏನ್ ಮಾಡ್ತಾರೆ, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಸಲ್ಲಿಸ್ತಾರೆ. ಇದಕ್ಕಿಂತ ಹಾಗೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ ಮಿಸ್ ಮ್ಯಾಚ್ ಅಂತಿಕೊಂಡು. ಯಾಕೆ ಮಿಸ್ ಮ್ಯಾಚ್ ಆಗತ್ತಪ್ಪ ಅಂದ್ರೆ, ಈ 3 ಕಾರಣಗಳಿಂದ ಮಿಸ್ ಮ್ಯಾಚ್ ಆಗುತ್ತೆ. ಒಂದು, ನೀವು 26AS ಅನ್ನ ನೋಡದೆ ರಿಟರ್ನ್ ಅನ್ನ ಸಲ್ಲಿಸಿರ್ತೀರಿ, IAS ಅನ್ನ ನೋಡದೆ ರಿಟರ್ನ್ ಸಲ್ಲಿಸಿರ್ತೀರಿ, ಮತ್ತು TIS ಅನ್ನ ನೋಡದೆ ರಿಟರ್ನ್ ಅನ್ನ ಸಲ್ಲಿಸ್ತೀರಿ. ಅದಕ್ಕೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸ್ತಾ ಇದ್ದೀರಿ, ಈ 3ನ್ನ ಒಂದ್ಸಾಲಿ ಪರೀಕ್ಷಿಸಿ ಆಮೇಲೆ ನಿಮ್ಮ ರಿಟರ್ನ್ ಅನ್ನ ಸಲ್ಲಿಸಿ. ಇದರಲ್ಲಿ ಏನು ಇರುತ್ತಪ್ಪ ಅಂದ್ರೆ, ಎಕ್ಸಾಂಪಲ್ ನೀವು ಕಟ್ಟಿರ್ತಕ್ಕಂಥ ಏನ್ ಮಾಡಿರ್ತೀರಿ, ಯಾವುದೋ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿರ್ತೀರಿ, ಅದರಿಂದ ಬಡ್ಡಿ ತೆಗೆದುಕೊಂಡಿರ್ತೀರಿ, ಅದು ಇಲ್ಲಿ ಬಂದಿರುತ್ತೆ. ಹಾಗೆ ನಿಮ್ಮ ಉಳಿತಾಯ ಖಾತೆಗಳಿಂದ ಬಂದಿರತಕ್ಕಂಥ ಬಡ್ಡಿಯೂ ಕೂಡ ಇಲ್ಲಿ ಬಂದಿರುತ್ತೆ. ನೀವೇನಪ್ಪ ಮಾಡ್ತೀರಪ್ಪ ಅಂದ್ರೆ, ನೇರವಾಗಿ 16A ಅಲ್ಲಿ ಏನ್ ಸ್ಯಾಲರಿಯನ್ನ ಪಡ್ಕೊಂಡಿರ್ತೀರಿ ಅಷ್ಟನ್ನ ಮಾತ್ರ ತುಂಬಿ ಏನ್ ಮಾಡ್ತೀರಿ, ರಿಟರ್ನ್ ಸಲ್ಲಿಸ್ಲಿಕ್ಕೆ ಹೋಗ್ತೀರಿ. ಆಗ ಎರಡಕ್ಕೂ ತಾಳೆ ಆಗೋದಿಲ್ಲ, ನಿಮಗೆ ನೋಟಿಸ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ 3 ಫಾರ್ಮ್ಗಳನ್ನ ಕಡ್ಡಾಯವಾಗಿ ಮೊದಲು ನೋಡಿ. 26AS ಅಂದ್ರೆ ಎನ್ಯುವಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, IAS ಎನ್ಯುವಲ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಕರಿತೀವಿ, TIS ಟ್ಯಾಕ್ಸ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಕರಿತೀವಿ. ಹಾಗಾದ್ರೆ ಈ 3 ಫಾರ್ಮ್ಗಳು ನಮ್ಗೆ ಎಲ್ಲಿ ಸಿಗ್ತಾವೆ ಅಂದಾಗ, ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ಈ ಫಿಲ್ಲಿಂಗ್ ವೆಬ್ಸೈಟ್ಗೆ ಲಾಗಿನ್ ಆಗ್ಬೇಕಾಗುತ್ತೆ. ಆ ಲಾಗಿನ್ ಆಗೋದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ನೀವು ಯಾವ್ದಾದ್ರು ಕ್ರೋಮ್ ಅಲ್ಲಿ ಹೋಗಿ ಈ ಫಿಲ್ಲಿಂಗ್ ವೆಬ್ಸೈಟ್ ಅಂತ ಟೈಪ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತಿದೆ. ಯಾರೆಲ್ಲ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ, ಫಸ್ಟ್ ಟೈಮ್ ಸಲ್ಲಿಸ್ತಾ ಇದ್ರಿ ಅಂತವ್ರು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಾನು ಇಲ್ಲಿ ನೇರವಾಗಿ ಲಾಗಿನ್ಗೆ ಹೋಗ್ತಾ ಇದ್ದೀನಿ. ಲಾಗಿನ್ಗೆ ಹೋಗ್ಬೇಕಾ ಒಂದ್ಮೇಲೆ ನೀವು ಕ್ಲಿಕ್ ಮಾಡಿ, ಆಗ ನಿಮಗೆ ಏನಾಗುತ್ತಪ್ಪ ಅಂದ್ರೆ, ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಎಸ್, ಐ ವಿಲ್ ಗೋ ಟು ಲಾಗಿನ್. ಲಾಗಿನ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಾಗಿರುತ್ತಪ್ಪ ಅಂದ್ರೆ, ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಎಸ್, ನಿಮ್ಮ ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಸ್ವಲ್ಪ ವೆಬ್ಸೈಟ್ ಸ್ಲೋ ಆಗಿದೆ. ಒಟ್ಟಾರೆ ಈ ಒಂದು ಚಾನಲ್ ನಿಮಗೆ, ನಮ್ಮ ಈ ಒಂದು ಚಾನಲ್ ನಿಮಗೆ ಖಂಡಿತ ಏನ್ ಕೊಡ್ತಪ್ಪ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ನ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇರುತ್ತೆ. ನಿಮಗೆ ಏನ್ ಬೇಕು ಅಂದ್ರೆ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಏನೆಲ್ಲ ಮಾಹಿತಿಗಳು ಬೇಕು ಅದನ್ನ ಕಮೆಂಟ್ ಮಾಡಿ ಉತ್ತರಗಳನ್ನ ಪಡ್ಕೊಳ್ಳಿ. ಹಾಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವು ಈ ಚಾನಲ್ ಅಲ್ಲಿ ಮಾಡಿ ಹಾಕ್ತೀವಿ. ಓಕೆ, ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನ ಹಾಕಿ ಆದಾಗ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಕೇಳುತ್ತೆ, ಪಾಸ್ವರ್ಡ್ ಅನ್ನ ಹಾಕಿ. ನಾನು ಇಲ್ಲಿ ನನ್ನ ಪಾಸ್ವರ್ಡ್ ಅನ್ನ ಹಾಕ್ತಾ ಇದ್ದೀನಿ. ಎಸ್, ಆಗ ನಿಮ್ಗೆ ಇಲ್ಲಿ ಕಂಟಿನ್ಯೂ ಬಟನ್ ಏನಾಗೋದಿಲ್ಲ, ಹೈಲೈಟ್ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ನೀವು ಇಲ್ಲಿ ಪ್ಲೀಸ್ ಕನ್ಫರ್ಮ್ ಯುವರ್ ಸೆಕ್ಯೂರಿಟಿ ಏನಿದೆಯಲ್ಲ ಈ ಬಾಕ್ಸ್ ಮೇಲೆ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ. ಎಸ್, ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ನಿಮ್ಮ ಲಾಗಿನ್ ಏನಾಗುತ್ತೆ, ಓಪನ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಓಪನ್ ಆಗುತ್ತೆ. ಆಗ ನಾನು ಹೇಳಿರ್ತಕ್ಕಂಥ 26AS, TIS ಮತ್ತೆ IAS ಫಾರ್ಮ್ಗಳನ್ನು ನೀವು ಕಡ್ಡಾಯವಾಗಿ ನೋಡ್ಬೇಕಾಗತ್ತೆ. ಎಸ್, ನಾನು ಇಲ್ಲಿ ಈ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ. ಇಲ್ಲಿಂದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬರ್ತಕ್ಕಂತಹ 4ನೇ ಆಪ್ಷನ್ ವಿ ಫ್ರಾಮ್ 26AS ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟಾಗ ನಿಮಗೆ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ನಿಮ್ಮ 26AS ಫಾರ್ಮ್ ಅನ್ನ ತೋರಿಸುತ್ತೆ. ಅದನ್ನ ಒಂದ್ಸಾರಿ ಡಿಟೇಲ್ ಆಗಿ ನೋಡ್ಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ರಿಟರ್ನ್ ಸಲ್ಲಿಸಬೇಕಾಗತ್ತೆ. ಎಸ್, ಇಲ್ಲಿ ಬಂದಾಗ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೊಸೀಡ್ ಅಂತ ಕೊಡಿ. ಎಸ್, ಇಲ್ಲಿ ಕೆಳಗಡೆ ಇರ್ತಕ್ಕಂತ ನೋಡಿ 26AS ಎನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 2024-25. HTML ಅಂತ ಆಯ್ಕೆ ಮಾಡ್ಕೊಳ್ಳಿ, ಡೌನ್ಲೋಡ್ ಅಂತ ಕೊಡಿ, ಎಕ್ಸ್ಪೋರ್ಟ್ ಆಸ್ PDF ಅಂತ ಕೊಡಿ. ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ಡೌನ್ಲೋಡ್ ಆಗಿರುತ್ತೆ. ಆ ಡೌನ್ಲೋಡ್ ಆಗಿರ್ತಕ್ಕಂಥದ್ದನ್ನು ನೀವೇನ್ ಮಾಡಿ ಒಂದ್ಸಲ ಪರೀಕ್ಷೆ ಮಾಡಿಕೊಳ್ಳಿ. ಎಸ್, ನಾನು ಇಲ್ಲಿ ಡೌನ್ಲೋಡ್ ಅನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಎಸ್, ಇದು ನನ್ನ 26AS.
ಇಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಎಲ್ಲವೂ ಏನಾಗಿದೆ ನಂದು ಇಲ್ಲಿ ಎಲ್ಲವೂ ಖಾಲಿ ಖಾಲಿ ಇದೆ. ಅಂದ್ರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಡಿಪಾಸಿಟ್ಗಳಾಗ್ಲಿ ಏನೇ ಇರೋದ್ರಿಂದ ನಂದೆಲ್ಲ ಇಲ್ಲಿ ಖಾಲಿ ಬಂದಿದೆ. ಇನ್ ಕೇಸ್ ನೀವೇನಾದ್ರೂ ಡಿಪಾಸಿಟ್ ಇಟ್ಟಿದ್ರೆ ಅಥವಾ ನಿಮ್ಗೆ ಬಡ್ಡಿ ಬರ್ತಾ ಇದ್ರೆ ಎಲ್ಲ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆ ಮಾಹಿತಿಗಳು ಬಂದಿರುತ್ತೆ. ಓಕೆನಾ? ಇದನ್ನ ಒಂದ್ಸಾರಿ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವ ಮುನ್ನ. ನೆಕ್ಸ್ಟ್ ಮತ್ತೇನ್ ನೋಡ್ಬೇಕಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, IAS ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೇ ಏನ್ ಸಿಗುತ್ತಪ್ಪ ಅಂದ್ರೆ ಎನ್ಯುವಲ್ ಇನ್ಫಾರ್ಮೇಶನ್ ಸರ್ವಿಸ್, ಅದರ ಜೊತೆಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಸರ್ವಿಸ್ ಎರಡೂ ಸಿಗೋದ್ರಿಂದ ಇವುಗಳನ್ನ ಎರಡು ಖುದ್ದಾಗಿ ಪರಿಶೀಲಿಸಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ನೀವು ಏನ್ ಮಾಡ್ಬೇಕಾಗತ್ತೆ, ಸಲ್ಲಿಸಬೇಕಾಗತ್ತೆ. ಎಸ್, ನಾನು ಇಲ್ಲಿ ಬಂದಿದ್ದೀನಿ. IAS ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮರಿ, ಎನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ. ಎಸ್, ಇಲ್ಲಿ ಫೈನಾನ್ಸಿಯಲ್ ಇಯರ್ 2023-24 ಸರಿಯಾಗಿದೆ. ಮೊದಲಿಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಎನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅನ್ನ ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಆದ್ರೆ ಡೌನ್ಲೋಡ್ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಕ್ಲಿಕ್ ಮಾಡಿ. ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಏನಿಲ್ಲ, ಮಾಹಿತಿ ಇಲ್ಲ. ಹೀಗಾಗಿ ಯು ಡೋಂಟ್ ಹ್ಯಾವ್ ಎನಿ IAS ಡೀಟೇಲ್ಸ್ ಟು ಡೌನ್ಲೋಡ್ ಅಂತ ಹೇಳಿದೆ. ನೀವು ಕೂಡ ಈ ರೀತಿ ಏನ್ ಮಾಡ್ಕೋಬಹುದು, ನಿಮ್ಮದನ್ನ ನೋಡ್ಕೋಬಹುದು. ಎಸ್, ನಂತರ TIS ಅನ್ನ ನೋಡೋಣ. TIS ಇಲ್ಲಿ ಕೂಡ ಏನಿದೆ, ಡೌನ್ಲೋಡ್ ಅಂತ ಕೇಳ್ತಾ ಇದೆ. ಡೋಂಟ್ ಹ್ಯಾವ್ ಎನಿ TIS ಡೀಟೇಲ್ಸ್ ಅಂತಿದೆ. ಹೀಗಾಗಿ ನನಗೆ ಈ ಎರಡು ಮಾಹಿತಿಗಳು ಸಂಬಂಧಪಟ್ಟಿರೋದಿಲ್ಲ. ಆದ್ರೆ ನೀವು ಕಡ್ಡಾಯವಾಗಿ ಈ TIS ಅನ್ನ ಮತ್ತು AIS ಅನ್ನ ಕಡ್ಡಾಯವಾಗಿ ಏನ್ ಮಾಡಿ, ಖಂಡಿತ ಇವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಏನಾದ್ರೂ ನಿಮಗೆ ಬೇರೆ ಬೇರೆ ಒಂದು ಇಂಟ್ರೆಸ್ಟ್ ಗಳಾಗಿರ್ಬೋದು, ಡಿಪಾಸಿಟ್ನ ಬಡ್ಡಿಗಳ ಏನಾದ್ರು ಬಂದಿದೆಯಾ, ಅಥವಾ ನೀವೇನಾದ್ರೂ ಬೇರೆ ಬೇರೆ ಕಡೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಬಂದಿರುತ್ತೆ. ಅದು ಏನಾದ್ರೂ ಬಂದಿದೆಯಾ ಅಂತ ನೋಡ್ಬಿಟ್ಟೆ ನೀವೇನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಲ್ಲಿಸಿ. ಒಂದ್ ವೇಳೆ ಇವುಗಳನ್ನ ನೀವು ನೋಡದೇ ಇದ್ರೆ ಖಂಡಿತ ಏನಾಗುತ್ತೆ, ನಿಮಗೆ ಮಿಸ್ ಮ್ಯಾಚ್ ಆಗಿ ದಂಡ ಬರ್ತಕ್ಕಂಥ ಸಂಪೂರ್ಣ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಡೌನ್ಲೋಡ್ ಆದ ತಕ್ಷಣ ಇದನ್ನ ಓಪನ್ ಮಾಡ್ಲಿಕ್ಕೆ ಅಷ್ಟು ಈ ಒಂದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಆ ಪಾಸ್ವರ್ಡ್ ಏನಿದೆ ಅಂತ ಅಲ್ಲೇ ಕೆಳಗಡೆ ಕೊಟ್ಟಿರ್ತಾನೆ, ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಪಾಸ್ವರ್ಡ್ ಏನಾಗಿರ್ಬೇಕಪ್ಪ ಅಂದ್ರೆ ಪ್ಯಾನ್ ಈ ತರ ಇದ್ರೆ, ಎಕ್ಸಾಂಪಲ್ ಪ್ಯಾನ್ ಹಿಂಗಿದ್ರೆ, ಎಸ್ ಇಲ್ಲಿ ನೋಡ್ತಾ ಇದ್ದೀರಿ, ದ ಡೌನ್ಲೋಡ್ PDF will be password protected. The opens the file you will need to enter the combination of PAN. ಅದನ್ನೇನ್ ಹಾಕ್ಬೇಕು, ನೀವು ಲೋವರ್ ಕೇಸ್ ಅಲ್ಲಿ ಹಾಕ್ಬೇಕು. ಅಂಡ್ ದ ಡೇಟ್ ಆಫ್ ಬರ್ತ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್, ಡೇಟ್ ಆಫ್ ಅದ್ರ ಯಾವ ತರ ಇರ್ಬೇಕಪ್ಪ ಅಂದಾಗ, ಎಸ್ ಇಲ್ಲಿ ಕೆಳಗಡೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡ್ರಿ. ಮೊದಲಿಗೆ ನಿಮ್ಮ ಪ್ಯಾನ್ ಅನ್ನ ಮಾಡ್ತೀರಿ, ಹಾಕ್ತೀರಿ. ಅದಾದ ನಂತರ ನಿಮ್ಮ ಹುಟ್ಟಿದ ದಿನಾಂಕವನ್ನ, ಹುಟ್ಟಿದ ತಿಂಗಳನ್ನ ಮತ್ತು ಹುಟ್ಟಿದ ವರ್ಷವನ್ನ ಹಾಕೋದ್ರ ಮೂಲಕ ಇವುಗಳನ್ನ ಏನ್ ಮಾಡ್ಬೋದು, ನೀವು ವೀಕ್ಷಣೆ ಮಾಡಬಹುದು. ಇದು ಬಹಳ ಮುಖ್ಯ. ಯಾಕಂದ್ರೆ ಡೌನ್ಲೋಡ್ ಆದ್ಮೇಲೆ ಯಾವ ರೀತಿ ಓಪನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ, ಅಲ್ಲಿಯೇ ತೋರಿಸುತ್ತೆ. ಅದನ್ನು ಕೂಡ ತಾವೇನ್ ಮಾಡ್ಕೊಳ್ಳಿ, ವೀಕ್ಷಣೆ ಮಾಡಿಕೊಳ್ಳಿ. ಹೀಗೆ ನಮ್ಮ ಚಾನಲ್ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಎಸ್, ಈಗ ನಾವು ನೇರವಾಗಿ ಎಲ್ಲಿ ಹೋಗ್ಬಿಡೋಣಪ್ಪ ಅಂದ್ರೆ 2024-25ನೇ ಸಾಲಿಗೆ ಯಾವ ರೀತಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು. ಅನೇಕ ಜನ ನನ್ನ ಪ್ರಶ್ನೆ ಮಾಡ್ತಾ ಇದ್ರು. ಏನಪ್ಪಾ ಪ್ರಶ್ನೆ ಅಂದ್ರೆ, ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಸಲ್ಲಿಸೋದು ಹೇಗೆ, ಯಾವ ಕಲಂಗಳಲ್ಲಿ ಏನ್ ಬರುತ್ತೆ, ಯಾವ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ತಿಳ್ಕೊಂಡು. ಎಸ್, ನಾನು ಇದರಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಅಷ್ಟಕ್ಕೂ ತಮಗೆ ಆರ್ಟಿಕಲ್ ವೈಸ್ ಏನಾದರೂ ಮಾಹಿತಿಗಳು ಬೇಕಾಗಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಯಾವ ಆರ್ಟಿಕಲ್ ಎಷ್ಟು ನಿಮಗೆ ವಿನಾಯಿತಿ ಸಿಗುತ್ತೆ ಅನ್ನೋದನ್ನು ಕೂಡ ಮತ್ತೊಂದು ಸಪರೇಟ್ ವಿಡಿಯೋನ ಕೂಡ ನಾನು ಮಾಡ್ತೀನಿ. ಒಟ್ಟಾರೆ ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ಸೊಲ್ಯೂಷನ್ ಅನ್ನ ನಮ್ಮ ಈ ಯೂಟ್ಯೂಬ್ ಚಾನಲ್ ಕೊಡುತ್ತೆ. ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಶಿವ ಸಾರಂಗಮಠ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ಚಾನಲ್ ನಿಮಗೆ ಬರುತ್ತೆ. ಅಲ್ಲಿ ನಿಮಗೆ ಸಾಕಷ್ಟು ಪ್ಲೇ ಲಿಸ್ಟ್ ಗಳಿದ್ದಾವೆ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟದ್ದಾಗಿರ್ಬೋದು, TET ಸಂಬಂಧಪಟ್ಟಿದ್ದಾಗಿರ್ಬೋದು, GPT ಸಂಬಂಧಪಟ್ಟಿದ್ದಾಗಿರ್ಬೋದು, SAT ಸಂಬಂಧಪಟ್ಟಿದ್ದಾಗಿರ್ಬೋದು, ಜನರಲ್ ನಾಲೆಜ್ ಸಂಬಂಧಪಟ್ಟಿದ್ದಾಗಿರ್ಬೋದು, SSLC ಕ್ಲಾಸ್ಗೆ, PUC ಕ್ಲಾಸ್ ಸಂಬಂಧಪಟ್ಟಂತ ಅನೇಕ ಪ್ಲೇ ಲಿಸ್ಟ್ ಗಳಿದ್ದಾವೆ. ಅವುಗಳನ್ನ ನೋಡಿ ನಮ್ಮನ್ನ ಹಾರೈಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೇರವಾಗಿ ನಾನು ಎಲ್ಲಿಗೆ ಬರ್ತಾ ಇದ್ದೀನಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಬರ್ತಾ ಇದ್ದೀನಿ. ಎಸ್, ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಫೈಲ್ ನಾವು ಅಂದ್ರೆ 2024-25ನೇ ಸಾಲಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಸಲ್ಲಿಸಿ ಇದೇ ಮೇನ್ ಪೇಜ್ ಅಲ್ಲೇ ಇರುತ್ತೆ. ಇಲ್ಲಿ ನೀವು ಫೈಲ್ ನಾವು ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮುಂದೆ ಅಸೆಸ್ಮೆಂಟ್ ಇರೋ ತನ್ನಿಂದ ತಾನೇ ಸೆಲೆಕ್ಟ್ ಆಗಿರುತ್ತೆ. 2024-25 ಅಸೆಸ್ಮೆಂಟ್ ಇಯರ್ ಆನ್ಲೈನ್ ಅಂತ ಕೊಡಿ, ಕಂಟಿನ್ಯೂ ಅಂತ ಕೊಡಿ. ಎಸ್, ನಾನು ಆಲ್ರೆಡಿ ಒಂದ್ಸಲ ಟ್ರೈ ಮಾಡೋದ್ರಿಂದ ರೆಸ್ಯೂಮ್ ಫಿಲ್ಲಿಂಗ್ ಅಂತ ಬರ್ತಾ ಇದೆ. ನೀವು ಹೊಸದಾಗಿ ಟ್ರೈ ಮಾಡ್ತಾ ಇದ್ರೆ ಇದು ನಿಮ್ಗೆ ಬರೋದಿಲ್ಲ. ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಏನ್ ಕೊಡ್ತಾ ಇದ್ದೀನಿ, ಸ್ಟಾರ್ಟ್ ನ್ಯೂ ಫಿಲ್ಲಿಂಗ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಎಸ್, ಆಗ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡಿ. ಎಸ್, ITR ಫಾರ್ಮ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೊಸೀಡ್ ವಿತ್ ITR 1 ಅಂತ ಕೊಡಿ. ಓಕೆ, ಇದು ಏನಾಗಬೇಕಪ್ಪ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಯಾವ ಕಾರಣದಿಂದ ನೀವು ರಿಟರ್ನ್ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳುತ್ತೆ. ಆಗ ನೀವು ಟ್ಯಾಕ್ಸಬಲ್ ಇನ್ಕಮ್ ಇಸ್ ಮೋರ್ ದನ್ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಅಂತೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಉಳಿದಂತವ್ರು ಬೇರೆ ಬೇರೆ ಕಾರಣಗಳಿದಾವೆ ಅದನ್ನು ಕೂಡ ತಾವು ತಮ್ಗೆ ಆ ಕಾರಣಗಳು ಸಂಬಂಧಪಟ್ಟಿದ್ರೆ ಅಲ್ಲಿ ಕೊಡ್ತಕ್ಕಂಥ ಸಾಮಾನ್ಯವಾಗಿ ಸ್ಯಾಲರಿ ಅವ್ರು ಏನ್ ಮಾಡಿ ಇದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಎಸ್ ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಸೇಜ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇಸ್ pre-filled based on the information available to fulfill on e-filling. There may be a situation where such information may not be complete. The facility of pre-filling is only for providing assistance to the taxpayer for filling their ITRs. Please verify the pre-filled data with your record and IIS, TIS before finalizing and submitting the ITR. You have the option to make a changes to pre-filled data. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. IIS ಅನ್ನ ನೋಡ್ಕೊಳ್ಳಿ, TIS ಅನ್ನ ನೋಡ್ಕೊಳ್ಳಿ, ನಿಮ್ಮ 26AS ಅನ್ನ ನೋಡ್ಕೊಳ್ಳಿ. ಅಲ್ಲಿ ಮಾಹಿತಿ ನಿಮ್ಗೆ ಸರಿ ಇದ್ರೆ ಓಕೆ ಕೊಡಿ, ಇಲ್ಲಿದ್ರೆ ನೀವು ಅದನ್ನ ಎಡಿಟ್ ಕೂಡ ಮಾಡ್ಕೋಬಹುದು ಅಂತಕ್ಕಂಥದ್ದು ಈ ಒಂದು ಮೆಸೇಜಿನ ಉದ್ದೇಶ. ಎಸ್ ಇದನ್ನ ಓಕೆ ಅಂತ ಕೊಡಿ. ಒಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಕಂಪ್ಲೀಟ್ ಆದಾಗ ನಿಮ್ದು ಏನಾಗುತ್ತೆ ರಿಟರ್ನ್ ಸಲ್ಲಿಸ್ ಆಗುತ್ತೆ. ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಗ್ರಾಸ್ ಟೋಟಲ್ ಇನ್ಕಮ್ ಆಗಿರ್ಬೋದು, ಟೋಟಲ್ ಡಿಡಕ್ಷನ್ ಆಗಿರ್ಬೋದು, ಟ್ಯಾಕ್ಸ್ ಪೇಡ್ ಆಗಿರ್ಬೋದು, ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಆಗಿರ್ಬೋದು. ಇಲ್ಲಿ ನಾನು ಪರ್ಸನಲ್ ಇನ್ಫಾರ್ಮೇಶನ್ ಇಲ್ಲಿ ಮಾಡಿ ಕ್ಲಿಕ್ ಮಾಡಿ. ಎಸ್ ಕ್ಲಿಕ್ ಮಾಡಿದಾಗ ನಿಮ್ಮೆಲ್ಲ ಮಾಹಿತಿ ಬರುತ್ತೆ. ಇದನ್ನ ನೋಡ್ಕೊಳ್ಳಿ ನೀವು. ಇಲ್ಲಿ ನಿಮ್ದು ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇದ್ರೆ ಸ್ಟೇಟ್ ಗೌರ್ಮೆಂಟ್ ಕೊಡಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಿ. ಬೇರೆ ಬೇರೆ ಇದಾವೆ ಇಲ್ಲಿ, ಪಬ್ಲಿಕ್ ಸೆಕ್ಟರ್ ಇದ್ರೆ ಅದನ್ನು ಕೊಡಿ. ಹಾಗೆ ಪೆನ್ಷನರ್ಸ್ ಇದ್ರೆ ಈ ತರ ಎಲ್ಲ ಆಪ್ಷನ್ಗಳಿದಾವೆ, ಅವುಗಳನ್ನು ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ, ನೀವೇನಾದ್ರೂ ಹೊಸ ರಿಸ್ಯೂಮ್ ನಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಿಕೊಂಡು. ಇಲ್ಲ, ನಾವು ಖಂಡಿತವಾಗಿ ಹಳೆ ರಿಸ್ಯೂಮ್ ನಲ್ಲೇ ಮಾಡ್ತಾ ಇರೋದ್ರಿಂದ ಡು ಯು ವಿಶ್ ಟು ಎಕ್ಸರ್ಸೈಸ್ ಆಪ್ಷನ್ ಅಂತ ಹೇಳಿದ್ರೆ ನಾವು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ನಿಮಗೆ ಏನಾದ್ರೂ ಹೊಸ ರಿಸ್ಯೂಮ್ ನಲ್ಲೇ ಆಪ್ ಮಾಡ್ಬೇಕಾಗಿದ್ರೆ ನೀವು ಎಸ್ ಅಂತ ಕೊಡಿ. ಎಸ್ ಈ ರೀತಿ ಆಯ್ಕೆ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಡಿ. ತಮ್ಮ ಗಮನದಲ್ಲಿರ್ಲಿ, ಇಲ್ಲಿ ಡೇಟ್ಗಳನ್ನು ಕೂಡ ನಾನು ನಿಮ್ಗೆ ಹೇಳಲೇಬೇಕು ಕಡ್ಡಾಯವಾಗಿ. ಯಾರೆಲ್ಲ ಓಲ್ಡ್ ರಿಜಿಮ್ ನಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಸಲ್ಲಿಸ್ತಾ ಇದ್ದೀರಿ, ಓಲ್ಡ್ ರಿಜಿಮ್ ನಲ್ಲಿ ಸಲ್ಲಿಸ್ತಕ್ಕಂಥವ್ರಿಗೆ ಡೇಟ್ ಏನಪ್ಪಾ ಅಂದ್ರೆ, ಯಾರು ಓಲ್ಡ್ ರಿಜಿಮ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಸಲ್ಲಿಸ್ತಾ ಇದ್ರಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಡೇಟ್ಗಳಿಗೆ ಬಂದ್ರೆ ಓಲ್ಡ್ ರಿಜಿಮ್ ನಲ್ಲಿ 31/7/2024 ಇದು ಕೊನೆಯ ದಿನಾಂಕ. ಎಸ್ ತಮ್ಮ ಗಮನದಲ್ಲಿರ್ಲಿ, 31/7/2024 ಹಳೆ ಒಂದು ರಿಜಿಮ್ ನಲ್ಲಿ ಸಲ್ಲಿಸ್ತಕ್ಕಂಥವ್ರಿಗೆ ಕೊನೆಯ ದಿನಾಂಕ. ಈ ದಿನಾಂಕದ ನಂತರ ನೀವು ಬಡ್ಡಿ ಒಂದಿಗೂ ಕೂಡ ನಾವು ಪಾವತಿಯು ಮಾಡ್ತೀವಪ್ಪ ಅಂದ್ರೆ, ಬಡ್ಡಿ ಸಮೇತ ನಾವೇನಾದ್ರೂ ಕಟ್ತೀವಪ್ಪ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಳೆ ರಿಜಿಮ್ ನಲ್ಲಿ ಅವಕಾಶ ಇಲ್ಲ. ಇದು ಗಮನದಲ್ಲಿ. ಆದ್ರೆ ಹೊಸ ರಿಜಿಮ್ ನಲ್ಲಿ ನೀವು ಬಡ್ಡಿ ಇಲ್ಲದೆ 31/7/2024 ಸಲ್ಲಿಸಬಹುದು. ವಿತ್ ಬಡ್ಡಿ ಅದರ ದಂಡದೊಂದಿಗೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಡಿಸೆಂಬರ್ 31/12/2024 ಕೂಡ ಸಲ್ಲಿಸಲಿಕ್ಕೆ ಹೊಸ ರಿಜಿಮ್ ನಲ್ಲಿ ಏನ್ ಕೊಟ್ಟಿದ್ದಾನೆ ಅವಕಾಶ ಕೊಟ್ಟಿದ್ದಾನೆ. ಈ ಒಂದು ಅವಕಾಶ ಇಲ್ಲಪ್ಪ ಅಂದ್ರೆ ಹಳೆ ರಿಜಿಮ್ ನಲ್ಲಿ ಇಲ್ಲ ಅಂತ ತಮ್ಮ ಗಮನದಲ್ಲಿರ್ಲಿ. ಇದೊಂದು ಮಾಹಿತಿಯನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ 31/7/2024 ಓಲ್ಡ್ ರಿಜಿಮ್ಗೆ ಫೈನಲ್ ಡೇಟು. ಇನ್ನು ನ್ಯೂ ರಿಜಿಮ್ಗೆ ಬರೋದಾದ್ರೆ 31/7/2024 ನೀವು ಯಾವುದೇ ದಂಡವಿಲ್ಲದೆ ಕಟ್ಟಬಹುದು. ದಂಡದೊಂದಿಗೆ ನೀವು 31/12/2024 ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನು ಸಲ್ಲಿಸಬಹುದು. ಎಸ್ ಇಲ್ಲಿ ಮುಂದೆ ನಾನು ಕೊಡ್ತಾ ಇದ್ದೀನಿ. ಈಗ ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ. ನೀವು ಕಂಟಿನ್ಯೂ ಅಂತ ಕೊಡಿ, ಕೆಳಗಡೆ ಬಂದು ಕನ್ಫರ್ಮ್ ಕೊಡಿ. ಓಕೆ, ಎಸ್ ಕನ್ಫರ್ಮ್ ಆದ ನಂತರ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕನ್ಫರ್ಮ್ಡ್ ಅಂತ ಬಂದಿದೆಯಲ್ಲ, ಈ ತರ ಗ್ರೀನ್ ಟಿಕ್ ಬಂದಿದೆಯಲ್ಲ, ಹಿಂಗ್ ಗ್ರೀನ್ ಟಿಕ್ ಬಂದ್ರೆ ಒಂದು ಟ್ಯಾಬ್ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ಹೋಗೋಣ, ಗ್ರಾಸ್ ಟೋಟಲ್ ಇನ್ಕಮ್ ಗೆ ಬರೋಣ. ಎಸ್ ಇಲ್ಲಿ ಅನೇಕ ಸ್ಯಾಲರಿ ಎಕ್ಸಾಮ್ಷನ್ಗಳು ಬರ್ತವೆ. ಈ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಇದನ್ನ ಯಾವ ರೀತಿ ತುಂಬುವುದು ಅನ್ನೋದನ್ನ ನಾನು ಏನ್ ಮಾಡ್ತೀನಿ, ನನ್ನ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಅದಕ್ಕೆ ಪದೇ ಪದೇ ನಮ್ಮ ಚಾನಲ್ಗಳನ್ನು ನೋಡುವುದರ ಮೂಲಕ ತಾವುಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಗೆ ಖಂಡಿತ ವೇಟ್ ಮಾಡಿ. ಅದನ್ನು ಕೂಡ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅದು ಮುಂದುವರೆದ ಭಾಗ ಏನಾಗಿರ್ತಪ್ಪ ಅಂದ್ರೆ ಯಾವ ರೀತಿ ತುಂಬಬಹುದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಿದ್ದೀನಿ. ಥ್ಯಾಂಕ್ ಯು ಫಾರ್